ದಿನ ಆಯೋಜಿಸಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ಒಂದು ವಿಧ್ವಂಸಕರು ಕೃತ್ಯವನ್ನ ನಡೆಸಿದಾಗ ಉಂಟಾಗುವಂತಹ ಪರಿಸ್ಥಿತಿಯನ್ನ ಈಗ ಸಾರ್ವಜನಿಕರ ಸಮ್ಮುಖದಲ್ಲಿ ಪ್ರದರ್ಶನವನ್ನ ಪ್ರಚುರಪಡಿಸುತ್ತಿದ್ದಾರೆ ನಮ್ಮ ಸೈನಿಕ ಪೊಲೀಸ್ ಸಿಬ್ಬಂದಿರವರು. ಆತಂಕವಾದಿಗಳು ಒಂದು ಬಾಗೇಪಲ್ಲಿ ಕಡೆಯಿಂದ ಒಂದು ವೆಹಿಕಲ್ ಅಲ್ಲಿ ಸಾರ್ವಜನಿಕರನ್ನ ಒಂದು 5 ಜನ ಸಾರ್ವಜನಿಕನ ಒತ್ತೆಯಾಳು ಇಟ್ಕೊಂಡು ಬಾಗೇಪಲ್ಲಿ ಪೊಲೀಸ್ ಠಾಣೆಯಿಂದ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬರುತ್ತೆ. ಆ ಕಂಟ್ರೋಲ್ ರೂಮ್ ಮುಖಾಂತರ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಅನುಮತಿಯ ಮೇರೆಗೆ ನಮ್ಮ ಪೊಲೀಸ್ ತಂಡ ಅವರ ಆತಂಕವಾದಿಗಳನ್ನ ಬೆನ್ನಟ್ಟಿ ಅವ್ರನ್ನ ಸದೆಬಡಿಯಲು ಅವರ ಬೆನ್ನು ಮಾಡ್ತಾರೆ. ಮತ್ತೆ ಆತಂಕವಾದಿಗಳನ್ನ ಯಾವ ರೀತಿ ನಿರ್ನಾಮ ಮಾಡ್ತಾರೆ ಅನ್ನೋದು ಒಂದು ಅಣುಕು ಪ್ರದರ್ಶನ ಇರುತ್ತೆ. ಈ ಸಂದರ್ಭದಲ್ಲಿಯೂ ಭಯೋತ್ಪಾದಕರು ವಿಧ್ವಂಸಕ ದಾಳಿ ಮಾಡುವಾಗ ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಕ್ರಮಗಳನ್ನು ನಿಮ್ಮ ಸಮ್ಮುಖದಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ಕೋರುತ್ತಿದ್ದೇವೆ. ಸಾರ್ವಜನಿಕ ಬಸ್ ಅನ್ನ ಒತ್ತೆಯಾಳಾಗಿಸಿ ಬಂದಂತಹ ಭಯೋತ್ಪಾದಕರನ್ನ ಯಾವ ರೀತಿ ನಿಗ್ರಹಿಸುತ್ತಾರೆ ಎಂಬುದನ್ನ ಈಗ ಅಣಕು ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಸಿಡಿಮದ್ದುಗಳನ್ನ ಬಳಸುತ್ತಾರೆ. ಅದೇ ರೀತಿಯಾಗಿ ಹೊಗೆ ಬರುವಂತಹ ಸಿಡಿಮದ್ದುಗಳನ್ನ ಬಳಸುತ್ತಾರೆ. ಇದಕ್ಕೆ ಸಾರ್ವಜನಿಕರು ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಇದು ಅಣುಕು ಪ್ರದರ್ಶನ ಮಾತ್ರವಾಗಿರುತ್ತದೆ. ಸಾರ್ವಜನಿಕರು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತದೆ ಎಂಬ ಅಣುಕು ಪ್ರದರ್ಶನವನ್ನ ನಿಮ್ಮ ಮುಂದೆ ಪ್ರಚಾರ ಪಡಿಸುತ್ತಿದ್ದೇವೆ. ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿನಂತಿಯನ್ನ ಜಿಲ್ಲನ್ನ ಮಾಡಿದಾಗ ಯಾವ ರೀತಿಯ ರಕ್ಷಣಾ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಬೆಂಕಿ ಹೊತ್ತಿಸಿದಾಗ ಅಗ್ನಿಶಾಮಕ ದಳದವರು ನಿರ್ವಹಿಸುವಂತಹ ಕಾರ್ಯಗಳ ರಕ್ಷಣಾ ಕಾರ್ಯಗಳ ಮುಂದುವರೆದು ಈಗ ಬಾಂಬುಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಬಾಂಬುಗಳನ್ನ ಪತ್ತೆ ಹಚ್ಚುವ ಕಾರ್ಯವನ್ನ ಶ್ವಾನದಳ ಮಾಡುತ್ತದೆ ಎಂಬ ಅಣುಕು ಪ್ರದರ್ಶನ ನಿಮ್ಮ ಮುಂದೆ. Suspend you, sir. ಬಾಂಬ್ ಪತ್ತೆ ದಳದ ತಂಡದಿಂದ ಬಾಂಬುಗಳ explosive items ಇದೆ. ಭಯೋತ್ಪಾದಕರು ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಿಗೂ ಕಾಣದಂತೆಯೇ ವಿಧ್ವಂಸಕ ಬಾಂಬುಗಳನ್ನ ಇಟ್ಟಾಚರಣೆ ನಡೆಯುತ್ತದೆ ಎಂಬ ಅಣುಕು ಪ್ರದರ್ಶನ ನಿಮ್ಮ ಸಮ್ಮುಖದಲ್ಲಿ. ಬಾಂಬನ್ನ ಪಥದಿಂದ
ಬಾಂಬುಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ನಿಷ್ಕ್ರಿಯಗೊಳಿಸುವಂತಹ ಕಾರ್ಯಾಚರಣೆಯನ್ನ ಇಷ್ಟ ಆಗ್ತೈತಾ ಎಲ್ರಿಗೂ ಸರ್ ಆಂಕರಿಂಗ್ ಮಾಡೋನು ಮೆಸೇಜ್ ಕೊಡ್ತಾರೆ ಪಬ್ಲಿಕ್ ಅಂಬರೀಷ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ, ಎನ್ಸಿಸಿ ತಂಡ, ಆರೋಗ್ಯ ಇಲಾಖೆಯ ಸಮ್ಮುಖದಲ್ಲಿ ಸಹಭಾಗಿತ್ವದಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಅಣುಕು ಪ್ರದರ್ಶನ ನಿಮ್ಮ ಮುಂದೆ ಪ್ರಚುರಪಡಿಸುತ್ತಿದ್ದು, ಯಾವುದೇ ಸಾರ್ವಜನಿಕರು ಭಯಭೀತರಾಗುವ ಅವಶ್ಯಕತೆ ಇರುವುದಿಲ್ಲ. ಇದು ಕೇವಲ ಅಣುಕು ಪ್ರದರ್ಶನವಾಗಿದ್ದು, ಭಯೋತ್ಪಾದಕರು ನಡೆಸುವಂತಹ ವಿಧ್ವಂಸಕ ಕೃತ್ಯಗಳಲ್ಲಿ ನಮ್ಮ ಸ್ಥಳಗಳಲ್ಲಿ ಏನಾದರೂ ನಡೆದಾಗ ನಾವು ಮುನ್ನೆಚ್ಚರಿಕೆ ವಿಧ್ವಂಸಕ ಕೃತ್ಯಗಳಲ್ಲಿ ಯಾರಾದರೂ ಸಾರ್ವಜನಿಕರು ಅವರನ್ನು ರಕ್ಷಿಸುವ ಕಾರ್ಯಾಚರಣೆಯನ್ನ ಆರೋಗ್ಯ ಇಲಾಖೆಯ ವತಿಯಿಂದ ಈಗ ಕೈಗೊಳ್ಳಲಿರುತ್ತಾರೆ. ಈಗ ಆತಂಕವಾದಿಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾದಾಗ ಅಥವಾ ಈ ಗುಂಡಿನ ದಾಳಿ ಆದಾಗ ನಮ್ಮ ಸಾರ್ವಜನಿಕರಿಗೆ ಹಾನಿ ಉಂಟಾದಾಗ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಏನು ಯಾರಿಗಾದ್ರೂ ಇಂಜುರಿ ಆದಾಗ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ನಮ್ಮಲ್ಲಿ ಒಂದು ಬ್ಯಾಗ್, ಸಸ್ಪೆಕ್ಟೆಡ್ ಬ್ಯಾಗ್ ಸಿಕ್ಕಿದೆ. ಅದರಲ್ಲಿ ಏನೋ ಬಾಂಬ್ ಇರ್ಬೋದು, ಕವರ್ ಮಾಡಿದ್ವಿ. ಈ ಬಾಂಬ್ ಜಾಕೆಟ್ನಿಂದ ಕವರ್ ಮಾಡಿ ಅದಕ್ಕೆ ಸುತ್ತುವವರೆಗೆ ಏನೋ ನಾವು ಇದು ಸ್ಯಾಂಡ್ ಮುಖಾಂತರ ಅದನ್ನ ಕವರ್ ಮಾಡಿರ್ತೀವಿ. ಇದನ್ನ ನಾವು ಬೆಂಗಳೂರಲ್ಲಿ BDDS ಟೀಮ್ ಇದೆ, ಅವ್ರ ಮುಖಾಂತರ ಕರೆಸಿ ಅದನ್ನ ನಾವು ಡಿಸ್ಪೋಸಲ್ ಮಾಡ್ತೀವಿ. ಏನಿಲ್ಲ ಇದಾದ ನಂತರ ಈಗ ಆಪರೇಷನ್ ಸಿಂಧೂರ್ ಮುಖಾಂತರ ಈಗ ಹೆಂಗೆ ಒಂದು ಅಣುಕು ಪ್ರದರ್ಶನ ನಡೆಯುತ್ತೆ. ಒಂದು ಡ್ರೋನ್ ಮುಖಾಂತರ ಮತ್ತು ಫೈರ್ ಡಿಪಾರ್ಟ್ಮೆಂಟ್, SDRF ದವರು ಸಾರ್ವಜನಿಕರನ್ನ ರಕ್ಷಿಸುವುದು ಮತ್ತು ಬೆಂಕಿಯನ್ನು ನಂದಿಸುವುದು ಒಂದು ಅಣುಕು ಪ್ರದರ್ಶನ ಇರುತ್ತೆ. ಆತಂಕವಾದಿಗಳು ಡ್ರೋನ್ ಮತ್ತು ಶೆಲ್ ಮುಖಾಂತರ ದಾಳಿ ಮಾಡ್ತಾ ಇದ್ದಾರೆ.
ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. ಈ ಕಡೆ ಬನ್ನಿ. ನಮ್ಮ ಫೈರ್ ಡಿಪಾರ್ಟ್ಮೆಂಟ್ದವರು ತಮ್ಮ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ. ಅಲ್ಲಿ ಸಾರ್ವಜನಿಕರ ರಕ್ಷಣೆ ಮತ್ತು ನಡೆಸ್ತಾ ಇದ್ದಾರೆ. ಇದು ಸ್ಮೋಕ್ ಇರೋದ್ರಿಂದ ಯಾರು ಭಯಭೀತರಾಗುವಂತ ಅವಶ್ಯಕತೆ ಇರೋದಿಲ್ಲ, ಯಾರಿಗೆ ಹಾನಿ ಆಗುವುದಿಲ್ಲ. ಇದು ಬಸ್ ಕಚೇರಿ ವತಿಯಿಂದ ನಮ್ಮ ಎಲ್ಲಾ ಇಲಾಖೆಗಳು ಯಾವ ರೀತಿಯಾಗಿ ಸನ್ನದ್ಧ ಆಗಿರ್ತಾರೆ, ಯಾವ ರೀತಿಯಾಗಿ ಸಾರ್ವಜನಿಕರನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಇದು ಫೈರ್ ಡಿಪಾರ್ಟ್ಮೆಂಟ್ ವತಿಯಿಂದ ಸಾರ್ವಜನಿಕರನ್ನ ರಕ್ಷಣೆ ಮಾಡುವ ಕಾರ್ಯಾಚರಣೆ ನಡೆದಿದೆ. ಸಾರ್ವಜನಿಕರನ್ನ ಸೆಲ್ ದಾಳಿ ಆದಾಗ ಈ ಬಿಲ್ಡಿಂಗ್ ಒಳಗಡೆ ಸಿಕ್ಕಿ ಹಾಕಿಕೊಂಡಿರ್ತಾರೆ, ಅವ್ರನ್ನ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡ್ತಾ ಇದ್ದಾರೆ. ಆಗಿರುವಂತಹ ಸೆಲ್ಸು ಮತ್ತೆ ಗ್ರೆನೇಡು ಏನಾದ್ರು ಮತ್ತೆ ಸೆಲ್ ದಾಳಿಯಿಂದ ಬಿದ್ದಂತಹ ಈ ವಸ್ತುಗಳನ್ನ ಅವನ್ನ ಐಡೆಂಟಿಫೈ ಮಾಡಿಬಿಟ್ಟು ಡಿಸ್ಪೋಸಲ್ ಮಾಡೋ ಕಾರ್ಯವನ್ನ ನಮ್ಮ AC ತಂಡವರು ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಒಂದು ಸಸ್ಪೆಕ್ಟೆಡ್ ಟೀಮ್ ನಮ್ಮ BDDS ದವರು ಅದನ್ನ ಡಿಸ್ಪೋಸಲ್ ಮಾಡ್ತಾರೆ. ಇವಾಗ ಇಲ್ಲ, ಸಾರ್ವಜನಿಕರು ಈ ಕಡೆ ಬಂದ್ಬಿಡಿ, ಅಲ್ಲ ಸ್ವಲ್ಪ ಹಿಂಸರಿ. ಇದು ಒಂದು ಸಸ್ಪೆಕ್ಟೆಡ್ ಬ್ಯಾಗ್ ಆಗಿರೋದ್ರಿಂದ ಇಲ್ಲಿ ಡೆಟೋನೇಟರು, ಬಾಂಬ್ಗೆ ಬೇಕಾದ ಬಂದವರು ಈ ತರ ಬ್ಯಾಗ್ ಮತ್ತೆ ಸಸ್ಪೆಕ್ಟೆಡ್ ಬ್ಯಾಗ್ ಸಿಕ್ಕಾಗ ನಮ್ಮ ಬಾಂಬ್ ಸ್ಕ್ವಾಡ್ದವರು ಡಿಸ್ಪೋಸಲ್ ಮಾಡ್ತಾರೆ. ಈ ರೀತಿಯಾದಂತಹ ಬ್ಯಾಗ್ಗಳು ಸಾರ್ವಜನಿಕ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಮಸ್ಜಿದು, ಮಂದಿರ ಏನಾದರೂ ಬ್ಯಾಗು ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಾಗ ನೀವು ಯಾರು ಅದನ್ನ ಏನೋ ಡೆಸ್ಟ್ರಾಯ್ ಮಾಡಕ್ಕೆ ಹೋಗ್ಬಾರ್ದು. ಆ ಥರ ಏನಾದರೂ ಅನ್ವಾಂಟೆಡ್ ಸಸ್ಪೆಕ್ಟೆಡ್ ಬ್ಯಾಗ್ಸ್ ಏನಾದರೂ ಬಂದಾಗ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡಿ, ಜಿಲ್ಲಾ ಪೊಲೀಸ್ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ. ನಾವು ಅದನ್ನ BDDS ಎಕ್ಸ್ಪರ್ಟ್ ಟೀಮನ್ನು ಕಳಿಸಿ ಓಪನ್ ಮಾಡಿ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ಜಿಲ್ಲಾ ಪೊಲೀಸ್ ಕಚೇರಿ ವತಿಯಿಂದ ನಮಸ್ಕಾರಗಳು. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ KSRTC ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಮಾಕ್ ಡ್ರಿಲ್ ಅನ್ನು ಮಾಡಿದ್ದೀವಿ. ಇದರ ಹೆಸರು ಆಪರೇಷನ್ ಅಭ್ಯಾಸ ಅಂತೇಳಿ. ಆಪರೇಷನ್ ಅಭ್ಯಾಸ ಎಂಬತಕ್ಕಂತಹ ಒಂದು ಅಣಕು ಕವಾಯತ್ತನ್ನ ಅಂದರೆ ಮಾಕ್ ಡ್ರಿಲ್ ಅನ್ನ
ಚಿಕ್ಕಬಳ್ಳಾಪುರ ನಗರದ KSRTC ಬಸ್ ನಿಲ್ದಾಣದ ಆವರಣ ಮತ್ತು ಹೊರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಗಮನಿಸಿದ್ದೀರ, ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ ಮೊಳಗುತ್ತೆ. ಮೊದಲು ಸೈರನ್ ಮೊಳಗಿದಾಗ ನಾವೇನಿಗೆ ಹೀಗೆ ಜನ ಸೇರ್ಕೊಂಡಿದ್ವಿ, ಜನ ಸೇರಬಾರ್ದು ಮೊದಲನೇದು. ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಮೊಳಗಿದಾಗ ನೀವು ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು. ಮೊದಲನೇದಾಗಿ ಅದು ಯಾವುದೇ ಇರ್ಬೋದು, ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳಿರ್ಬೋದು, ಇಂಥವ್ರು ಇದ್ರೆ ಆ ಒಂದು ಸ್ಥಳಗಳಿಗೆ, ಸುರಕ್ಷಿತವಾದಂಥ ಸ್ಥಳಗಳಿಗೆ ಡಿಸ್ಪರ್ಸ್ ಆಗಿ ಹೋಗ್ಬೇಕು. ಯಾಕೆ ಆಗ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು, ಈ ತರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ, ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ. ಆ ಸಂಸ್ಥೆಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಆರೋಗ್ಯ ಇಲಾಖೆಯವರು, ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ನಮಗೆ. ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಆಂಬುಲೆನ್ಸ್ ಬರೋದಿಲ್ಲ, ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಫ್ರೀ ಇರುತ್ತೆ ಅಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಮೊದಲು ಅಣುಕು ಪ್ರದರ್ಶನದಲ್ಲಿ ಒಂದಿಷ್ಟು ಜನರನ್ನ, ಸಾರ್ವಜನಿಕರನ್ನ ಬಂಧಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಪೊಲೀಸು ಸುತ್ತುವರೆದು ಬಿಟ್ಟು, ಫೋರ್ಸ್ ಸುತ್ತುವರೆದು ಅವರನ್ನು ಯಾವ ರೀತಿ ಕೆಳಗಡೆ ಇಳಿಸ್ಕೊಂಡು ಅವರಿಗೆಲ್ಲ ಬೇಡಿಯನ್ನ ಹಾಕಿಬಿಟ್ಟು ಅವ್ರನ್ನ ತಪಾಸಣೆಯನ್ನ ಮಾಡ್ತಕ್ಕಂಥದ್ದನ್ನ ನೀವು ಗಮನಿಸಿದ್ದೀರ. ಆ ಮಧ್ಯದಲ್ಲಿ ಎಷ್ಟೋ ಕ್ಯಾಶುಯಾಲಿಟಿ ಕೂಡ ಆಗಿದ್ದನ್ನು ನೀವು ಗಮನಿಸಿದ್ರಿ. ಕೆಲವರಿಗೆ ಕಾಲಿಗೆ ಏಟು ಬಿತ್ತು, ಕೆಲವರಿಗೆ ದೇಹಕ್ಕೆ ಬೇರೆ ಬೇರೆ ಭಾಗಗಳಿಗೆ ಅಪಾಯ ಆಯಿತು. ಅಂತ ಸಂದರ್ಭದಲ್ಲಿ ಅವರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಆ ಸಂದರ್ಭಕ್ಕೇನೆ ಒಂದು ಆಂಬುಲೆನ್ಸ್ ಕೂಡ ಬಂದ ತಕ್ಷಣ ಅಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಏನು ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಮಾಡ್ತಾರೆ, ಮಾಡಿಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಡ್ರೋನ್ ಮೂಲಕ ಈ ತರದ್ದು ಏನಾದ್ರೂ ಘಟನೆಗಳು ನಡೆದಾಗ ಫೈರ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಿದ್ರಿ. ತಕ್ಷಣನೇ ಫೈರ್ ಡಿಪಾರ್ಟ್ಮೆಂಟ್ನವ್ರು ಬಂದ್ಬಿಟ್ಟು ಅದನ್ನ ಬೆಂಕಿಯನ್ನ ನಂದಿಸ್ತಕ್ಕಂಥ ಒಂದು ಕೆಲಸವನ್ನ ಅವರು ಮಾಡಿದ್ರು. ಜೊತೆಗೆ ಈ ಬಸ್ ಸ್ಟ್ಯಾಂಡ್ ಅಥವಾ ಜನ ನಿಬಿಡ ಪ್ರದೇಶಗಳಿದ್ರೆ ಕೆಲವು ಜನರನ್ನ ಎಲ್ಲಿ ಬೇಕು ಅಲ್ಲೇನೆ ಅವರು ಶೂಟ್ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಹಿಡಿದಿಟ್ಕೊಳ್ಳೋದೆಲ್ಲ ಆಗ್ತದೆ. ಹಾಗಾಗಿ ಫೈರ್ ಡಿಪಾರ್ಟ್ಮೆಂಟ್ನವರು ಬಿಲ್ಡಿಂಗ್ ಮೇಲೆ ಏಣಿಯನ್ನೆಲ್ಲ ಹಾಕ್ಬಿಟ್ಟು ಯಾರು ಈ ತರ ತೊಂದರೆಗೆ ಒಳಗಾಗಿದ್ರು ಅವರೆಲ್ಲರನ್ನು ಕೂಡ ಸೇಫ್ಟಿಯಾಗಿ ಮತ್ತೆ ಕೆಳಗಡೆ ಕರ್ಕೊಂಡ್ಬರ್ತಕ್ಕಂಥ ಒಂದು ಪ್ರದರ್ಶನವನ್ನ ನಮಗೆ, ಅಣುಕು ಪ್ರದರ್ಶನವನ್ನ ನಮಗೆ ಮಾಡಿ ತೋರಿಸಿದ್ರು. ಹಾಗಾಗಿ ತುರ್ತು ಸಂದರ್ಭಗಳಲ್ಲಿ ಯುದ್ಧದ ಸನ್ನಿವೇಶಗಳಿರ್ಬೋದು, ಅಥವಾ ಉಗ್ರಗಾಮಿಗಳ ಒಂದು ಉಪಟಳ ಇರ್ಬೋದು, ಅಥವಾ ಸ್ಥಳೀಯವಾಗಿ ಇಂಥ ದುರ್ಘಟನೆಗಳು ಜರುಗಿದಂತ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ನಾವು ಜನರಲ್ಲಿ ವಿಶ್ವಾಸ ಮೂಡಿಸ್ಬೇಕು, ನಾವು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತೀವಿ, ಮತ್ತು ಇದಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇರಬೇಕು, ವಿವಿಧ ಎಲ್ಲ ಇಲಾಖೆಗಳು ಕೂಡ ಸಹಯೋಗದೊಂದಿಗೆ ಇದನ್ನು ನಾವು ಕೂಡಲೇ ಮಾಡಿದಾಗ ಜನರ ಸಾವನ್ನ ಮತ್ತು ಅವರಿಗೆ ಆಗಿರ್ತಕ್ಕಂಥ ಗಾಯಾಳು ಆಗಿರ್ತಕ್ಕಂಥವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮತ್ತು ಪ್ರಾಣದ ಅಪಾಯದ ಅಂಚಿನಲ್ಲಿದ್ರೆ ಅಂತವರಿಗೆ ತುರ್ತು ಚಿಕಿತ್ಸೆಯನ್ನ ಕೊಡುವುದರ ಮೂಲಕ ಅವರ ಪ್ರಾಣವನ್ನ ರಕ್ಷಣೆ ಮಾಡ್ಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ತಿಳಿಸಿದಾಗ, ಮತ್ತು ಅಗ್ನಿಶಾಮಕ ದಳದವರಿಗೆ ನಾವು ತಿಳಿಸಿದಾಗ, ಗೃಹರಕ್ಷಕ ದಳದವರಿಗೆ ನಾವು ತಿಳಿಸಿದ ಸಂದರ್ಭದಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೇಳ್ಕೊಂಡಾಗ, ಹೀಗೆ ಎಲ್ಲ ಇಲಾಖೆಗಳು, ಅದರಲ್ಲೂ ಕೂಡ ಜಿಲ್ಲಾಡಳಿತದಲ್ಲಿ ಇರ್ತಕ್ಕಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ, ಆ ಕಮಿಟಿಯ ಅಂಡರ್ ನಲ್ಲಿ ಪ್ರತಿಯೊಂದು ಇಲಾಖೆಯವರು ಕೂಡ ಇವತ್ತು, ಆಮೇಲೆ ಡಾಗ್ ಸ್ಕ್ವಾಡ್ ಬಂದಿದೆ, ಅದು ಕೂಡ ಬಾಂಬನ್ನು ಏನಾದ್ರೂ ಒದಗಿಸಿಟ್ಟಿದ್ರೆ ಅದನ್ನ ಕಂಡಿಡಿತಕ್ಕಂಥದ್ದು, ಅದನ್ನ ಸರ್ಚ್ ಮಾಡ್ತಕ್ಕಂಥದ್ದು, ಈಗ ಎಲ್ಲ ಒಂದು ಪ್ರಾತ್ಯಕ್ಷಿಕತೆಯನ್ನ ನಮ್ಮ ಸಾರ್ವಜನಿಕರ ಎದುರಿಗೆ ಇವತ್ತು ಇಡೋದ್ರಿಂದ ನಾವು ಹೆಂಗೆ ನಮ್ಮ ಪ್ರಾಣದ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಥವಾ ಬೇರೆಯವರ ಪ್ರಾಣ ರಕ್ಷಣೆಯನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಒಂದು ಅಣಕು ಕವಾಯತ್ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಒಂದು ಇದರಿಂದ ಒಂದು ಉಪಯೋಗನೂ ಕೂಡ ಆಗಿದೆ, ಸದುಪಯೋಗ ಆಗ್ತಾ ಇದೆ. ನಾವು ಮುಂದೆ ಯಾವ ತರ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಂತ ವಿಷಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಲಿಕ್ಕೆ ಈ ಎಲ್ಲ ವಿಷಯಗಳು ಕೂಡ ನಮಗೆ ಸಹಕಾರಿಯಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಕೋರಿಕೊಳ್ಳೋದು ಇಷ್ಟೇ, ನಮ್ಮಲ್ಲಿ ವಾಲಂಟಿಯರ್ಸ್, ಸಿಟಿಜನ್ ವಾಲಂಟಿಯರ್ಸ್ ಅನ್ನು ನೀವು ನೋಂದಣಿಯನ್ನ ಮಾಡ್ಕೊಳ್ಬಹುದು.
ಹಾಗಾಗಿ ನಾವು ಅದಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀವಿ. ಸಿಟಿಜನ್ ವಾಲಂಟಿಯರ್ಸ್ ಯಾರೇ ಇದ್ರೂ ಕೂಡ ನಮಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ನೋಂದಣಿಯನ್ನ ಮಾಡ್ಕೊಳ್ರಿ. ಹಾಗೇನೆ ಯಾವುದೇ ಒಂದು ಜಿಲ್ಲೆಯಲ್ಲಿ ಈ ತರದ್ದು ಘಟನೆಗಳು ಜರುಗ್ತಾ ಇರ್ತಕ್ಕಂಥ ವಿಷಯಗಳು ನಿಮ್ಮ ಗಮನಕ್ಕೆ ಬಂದ್ರೆ ಕೂಡಲೇ ತಪ್ಪದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮೊದಲು ಈ ಸೂಚನೆಯನ್ನ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಸೆಕ್ಯೂರಿಟಿ ಪ್ಲಾನ್ ಅಂತ ಈಗ ಆಲ್ರೆಡಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದು ಸೆಕ್ಯೂರಿಟಿ ಪ್ಲಾನ್ ಅನ್ನು ನಾವು ಮಾಡಿ ಇಟ್ಕೊಂಡಿದ್ದೀವಿ, ಸನ್ನದ್ಧರಾಗಿದ್ದೀವಿ. ಹಾಗಾಗಿ ಯಾವ ಜನನು ಕೂಡ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ವಿಶ್ವಾಸ ಇರಬೇಕು, ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ನಮ್ಮೊಂದಿಗೆ ಇರಬೇಕು. ಅದು ಈ ಒಂದು ಕಾರ್ಯಾಚರಣೆಯ ಒಂದು ಉದ್ದೇಶ. ಯಾರು ಕೂಡ ಪೂರ್ವಗ್ರಹ ಪೀಡಿತರಾಗೋದು ಬೇಡ ಮತ್ತು ಭೀತಿ ಇರಬಾರ್ದು. ಗೊತ್ತಾಯ್ತಲ್ಲ, ಯಾವುದೇ ಭೀತಿಯನ್ನ ಇಟ್ಕೊಳ್ಬಾರ್ದು, ಕನ್ಫ್ಯೂಷನ್ ಇರಬಾರ್ದು. ಗೊತ್ತಾಯ್ತಲ್ಲ, ಕ್ಲಾರಿಟಿ ಇರಬೇಕು. ಯಾವುದನ್ನೇ ಮಾಡಿದ್ರು ಕೂಡ ಕ್ಲಾರಿಟಿ ಇರಬೇಕು. ಗೊತ್ತಾಯ್ತಲ್ಲ, ಈಗ ಬಾಂಬು ಸ್ಫೋಟಗೊಂಡ ತಕ್ಷಣ ಸ್ಮೋಕ್ ಬಂತು, ಅದು ಆ ಸ್ಮೋಕಿಗೆ ನಾವು ಎದುರ್ಕೊಳ್ಳೋಂಥವ್ರು ಬಹಳ ಜನ ಇರ್ತೀವಿ. ಹಾಗಾಗಿ ಅದು ಎದುರ್ಕೊಳ್ಬಾರ್ದು. ಅದರಿಂದ ಆ ಸ್ಮೋಕ್ ನಿಂದ ಏನೂ ಆಗೋದಿಲ್ಲ. ಕ್ಯಾಶುಯಾಲಿಟಿ ಎಲ್ಲಿ ಆಗಿರುತ್ತೆ ಆ ಪ್ಲೇಸ್ ನಲ್ಲಿ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅವನಿಗೆ ತೊಂದರೆ ಆಗಿರುತ್ತೆ, ಆ ಸುತ್ತ ಇರ್ತಕ್ಕಂಥ ಪ್ರದೇಶಕ್ಕಾಗುತ್ತೆ ಹೊರತು ಆ ಬಿದ್ದಂತ ಸ್ಮೋಕು ಬೇರೆ ಕಡೆ ಹೋದಾಗ ಅಲ್ಲಿ ಏನು ತೊಂದರೆ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥ ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತಂತೆ ಸುದೀರ್ಘವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಭೆಯನ್ನ ಜರುಗಿಸಿಬಿಟ್ಟು ಈ ತರದ ಒಂದು ಮಾಕ್ ಡ್ರಿಲ್ ಅನ್ನ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮಾಡಬೇಕು ಎಂಬತಕ್ಕಂತ ಸೂಚನೆ ನಮಗೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಇಲಾಖೆಗಳು ಕೂಡ ನಾವು ಸೇರ್ಕೊಂಡು ಜಿಲ್ಲಾಡಳಿತದ ವತಿಯಿಂದ ಇವತ್ತು ಈ ಒಂದು ಅಣುಕು ಪ್ರದರ್ಶನವನ್ನ ತಮ್ಮ ಮುಂದೆ ನಾವು ಪ್ರದರ್ಶಿಸಿದ್ದೀವಿ. ಹಾಗಾಗಿ ನಾವು ನಿಮ್ಮೊಂದಿಗೆ ಸದಾ ಇರ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಯಾವುದೇ ಅಪಾಯ ಆಗದ ರೀತಿಯಲ್ಲಿ ನಾವೆಲ್ಲ ರೀತಿಯ ಕಟ್ಟೆಚ್ಚರಗಳನ್ನ ಜಿಲ್ಲಾಡಳಿತ ವಹಿಸಿದೆ. ಹಾಗಾಗಿ ಈ ಒಂದು ಅಣುಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಗೃಹರಕ್ಷಕ ದಳ, ಆರೋಗ್ಯ ಇಲಾಖೆ, ಫೈರ್ ಡಿಪಾರ್ಟ್ಮೆಂಟ್ ವಿಶೇಷವಾಗಿ ಇವತ್ತು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಬಂದು ಈ ಅಣುಕು ಪ್ರದರ್ಶನವನ್ನ ಮಾಡಿರೋದ್ರಿಂದ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಸಾರ್ವಜನಿಕರಿಗೂ ಕೂಡ ವಿಶೇಷ ಧನ್ಯವಾದಗಳು. ಯಾಕೆಂದ್ರೆ ಸರ್ಕಾರದ ನಿರ್ದೇಶನದಂತೆ ನಾವು ಆಪರೇಷನ್ ಅಭ್ಯಾಸ್ ಎಂಬತಕ್ಕಂಥ ಒಂದು ಮಾಕ್ ಡ್ರಿಲ್ಲನ್ನು ಇವತ್ತು ಚಿಕ್ಕಬಳ್ಳಾಪುರ ನಗರದ KSRTC ಆವರಣದಲ್ಲಿ ನಾವು ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಏನು ಯುದ್ಧದ ಒಂದು ಭೀತಿ ಜನರಲ್ಲಿ ಇತ್ತು. ಹಾಗಾಗಿ ಇಂಥ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ತಮ್ಮ ಪ್ರಾಣವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಹಾಗೂ ಜಿಲ್ಲಾಡಳಿತ ಸಾರ್ವಜನಿಕರೊಂದಿಗೆ ಯಾವ ರೀತಿ ಸಹಕರಿಸುತ್ತೆ ಮತ್ತು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಎಂಬತಕ್ಕಂಥ ಒಂದು ವಿಷಯವನ್ನು ನಾವು ಸಾರ್ವಜನಿಕರಿಗೆ ತಿಳಿಸ್ಬೇಕೆಂಬತಕ್ಕಂಥ ಉದ್ದೇಶದಿಂದಲೇ ಇವತ್ತು ಈ ಒಂದು ಮಾಕ್ ಡ್ರಿಲ್ಲನ್ನು ಮತ್ತು ಮಾಕ್ ಡ್ರಿಲ್ಲನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಯಾರನ್ನೇ ಆಗಲಿ ಒತ್ತೆಯಾಳಗಳನ್ನಾಗಿ ಇಟ್ಕೊಂಡಂಥ ಒಂದು ಸಂದರ್ಭದಲ್ಲಿ, ಹಾಗೆಯೇ ಬಾಂಬು ಬ್ಲಾಸ್ಟ್ ಆದಂಥ ಒಂದು ಸಂದರ್ಭದಲ್ಲಿ, ಅಥವಾ ಅಪರಿಚಿತ ವ್ಯಕ್ತಿಗಳು ಮತ್ತು ಅಪರಿಚಿತ ಬ್ಯಾಗ್ಗಳಲ್ಲಿ ಸಂಶಯಾಸ್ಪದ ವಸ್ತುಗಳು ಕಂಡುಬಂದಂಥ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಪೊಲೀಸ್ ಇಲಾಖೆ, ಗೃಹರಕ್ಷಕ ಇಲಾಖೆ ಅಂತಕ್ಕಂಥ ಒಂದು ವಿಷಯವನ್ನು ಜನರಿಗೆ ಇವತ್ತು ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯವರು ಕೂಡ ಯಾವ ರೀತಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡಿಕೊಂಡಿದ್ದೀವಿ. ಅಥವಾ ಯಾವುದೇ ಒಂದು ಫೈರ್ ಆಕ್ಸಿಡೆಂಟ್ ಆದರೆ ತಕ್ಷಣವೇ ಫೈರ್ ಡಿಪಾರ್ಟ್ಮೆಂಟ್ನವರು ಬಂದು ಕೂಡಲೇ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ವಿಷಯವನ್ನು ನಾವು ಜನರಿಗೆ ತಿಳಿಸ್ಕೊಟ್ಟಿದ್ದೀವಿ. ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ಉಗ್ರಗಾಮಿಗಳು ಇಂಥವರು ಅಟ್ಯಾಕ್ ಮಾಡಿ ಅಲ್ಲಿ ಪ್ರಾಣಾಪಾಯ ಆಗಿ ಬೇರೆ ಯಾವುದಾರು ಅವರಿಗೆ ದೇಹಕ್ಕೆ ತೊಂದರೆಗಳಾದಂಥ ಸಂದರ್ಭದಲ್ಲಿ ಕೂಡ ಅವರನ್ನು ಎತ್ತರವಾದಂಥ ಬಿಲ್ಡಿಂಗ್ನಿಂದ ಕೆಳಗಡೆ ಸುರಕ್ಷಿತವಾಗಿ ಯಾವ ರೀತಿ ಕರ್ಕೊಂಡು ಬರ್ತಾರೆ ಮತ್ತು ಅವರನ್ನು ಹಾಸ್ಪಿಟಲೈಸ್ಗೆ ಹೆಂಗೆ ಆಂಬುಲೆನ್ಸ್ ಮೂಲಕ ನಾವು ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಇವತ್ತು ನಾವು ಸಾರ್ವಜನಿಕರಿಗೆ ಒದಗಿಸಿದ್ದೀವಿ. ಹಾಗಾಗಿ ಈ ಒಂದು ಅಭ್ಯಾಸ ಚಟುವಟಿಕೆ ಏನಿದೆ, ಮಾಕ್ ಡ್ರಿಲ್ ಅಂತ ಹೇಳಿ ಏನು ಮಾಡಿದ್ದೀವಿ, ಇದು ಜನರಲ್ಲಿ ತಿಳುವಳಿಕೆ ಮೂಡಿದೆ. ಅಪಾಯದ ಸಂದರ್ಭಗಳಿದ್ದಲ್ಲಿ, ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿದ್ದಲ್ಲಿ ಸೈರನ್ ಮೊಳಗಿದಾಗ ಜನ ಈ ಥರ ಗುಂಪುಗೂಡಬಾರ್ದು. ಸೈರನ್ ಮೊಳಗಿದ ತಕ್ಷಣ ಸುರಕ್ಷಿತವಾದಂಥ ಸ್ಥಳಗಳಿಗೆ ಹೋಗಿಬಿಟ್ಟು ಅಲ್ಲಿ ನೆಲೆಯನ್ನು ಕಂಡುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಎಂಬತಕ್ಕಂತಹ ಒಂದು ವಿಷಯವನ್ನು ನಾವು ತಿಳಿಸಿದ್ದೀವಿ. ಹಾಗಾಗಿ ಯಾವುದೇ ತುರ್ತು ಪರಿಸ್ಥಿತಿಗಳಲ್ಲಿ, ಯಾವುದೇ ಪರಿಸ್ಥಿತಿಗಳಲ್ಲಿ ಜಿಲ್ಲಾಡಳಿತ ಸಾರ್ವಜನಿಕರೊಂದಿಗೆ ಇದೆ ಎಂಬತಕ್ಕಂಥ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ. ಥ್ಯಾಂಕ್ ಯು.